ಬಟ್ ನಮ್ಮ ಮನೆಯವ್ರಿಗೆ ಅವೆಲ್ಲ ಇಷ್ಟ ಆಗಲ್ಲ, ಬಿಕಾಸ್ ಅದೆಲ್ಲ ಟೆಂಪ್ರವರಿ. ಇಷ್ಟು ವೇಟ್ ಇದೆ. ಬಂದು ತಿಂಡಿ ತಿಂದು ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಲಾವಣ್ಯ ಭಂಡಾರಿ. ಎಸ್, ಇವತ್ತು ನಾನು ಮತ್ತು ನಮ್ಮ ಮನೆಯವರು ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಅಮ್ಮ ಮನೆಗೆ ಒಂದು ಸ್ಮಾಲ್ ಫರ್ನಿಚರ್ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ನಾವು ಫರ್ನಿಚರ್ ಏನಾಯ್ತು ತಗೋಬೇಕಂದ್ರೆ ಸೂರ್ಯ ಫರ್ನಿಚರ್ಗೆ ಹೋಗ್ತೀವಿ. ಎಲ್ಲಿ ಏನೆಲ್ಲ ಸಿಗುತ್ತೆ ಅಲ್ಲಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವಾಗ ಅವರು ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಸೊ ಇವಾಗ ನಾನು ಇನ್ನೊಂದು ನಿಮಗೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಪ್ರತಿದಿನ ಅವ್ರಿಗೊಂದು ಮಾರ್ನಿಂಗ್ ವಿಶಸ್ ಬರೆದ್ಬಿಟ್ಟು ಅವರಿಗೆ ಕೊಡ್ತೀನಿ ಅಂತ. ಸೊ ಇವತ್ತು ನಾನು ಬರ್ತಿದ್ದೀನಿ, ಇಡಬೇಕು ಇವಾಗ ಇಲ್ಲಿ ಅಂತ. ನೋಡೋಣ ಬನ್ನಿ. ಸೊ ಈ ಸ್ಲಿಪ್ನ ನಾನು ಯೂಶ್ವಲಿ ನಾನೆಲ್ಲ ಇಡ್ತೀನಿ. ಅವ್ರದ್ದು ಇನ್ನೊಂದು ಮೊಬೈಲ್ ಇದೆ, ಈ ಮೊಬೈಲ್ ಕೆಳಗಡೆ ಇಡ್ತೀನಿ. ಆ ಮೊಬೈಲ್ ಟಚ್ ಮಾಡಬೇಕಾದ್ರೆ ಅದನ್ನು ಸ್ಲಿಪ್ ಓದ್ಬಿಟ್ಟು ಅವರು ಕೂಡ ನನ್ನ ಮನೆಯಲ್ಲಿದ್ದರೆ ಅವರೇ ಹಾಗೆ ವಿಶ್ ಮಾಡ್ತಾರೆ. ಇಲ್ಲ ಅಂತಂದರೆ ಏನಾದರೂ ಅವರು ರಿಪ್ಲೈ ಅದೇ ಸ್ಲಿಪ್ಪಲ್ಲಿ ಬರ್ತಿರ್ತಾರೆ. ಆಮೇಲೆ ನಾನು ಈವ್ನಿಂಗ್ ಬಂದ್ಬಿಟ್ಟು ನೋಡೋದು. ಎಸ್, ನನ್ನ ಔಟ್ಫಿಟ್ ಇವತ್ತು ಇಷ್ಟೇ ಸಿಂಪಲ್ಲಾಗೆ. ಗೈಸ್, ಇವಾಗ ಅಮ್ಮ ಮನೆಗೆ ಹೊರಟಿದ್ದೀವಿ. ಏನಂತಂದರೆ ಪೆಟ್ರೋಲ್ ಹಾಕಿಸ್ಕೊಂಡ್ವಿ. ಒಂದು ಸ್ವಲ್ಪ ಇಲ್ಲಿ ಕಾರ್ಗಳೆಲ್ಲ ಕ್ರ್ಯಾಚ್ ಆಗಿತ್ತು, ಅದಕ್ಕೋಸ್ಕರ ಇಲ್ಲಿ ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಅದು ಪ್ರಮೋಷನ್ ಮಾಡ್ತಾ ಇದ್ದಾರೆ ಅವರು ಪೆಟ್ರೋಲ್ ಬಂಕಲ್ಲಿ. ಬಟ್ ನಮ್ಮ ಮನೆಯವ್ರಿಗೆ ಅವೆಲ್ಲ ಇಷ್ಟ ಆಗಲ್ಲ, ಬಿಕಾಸ್ ಅದೆಲ್ಲ ಟೆಂಪ್ರವರಿ ಇರುತ್ತೆ. ಬಟ್ ಆದ್ರೂ ಒಂದ್ಸತಿ ಟ್ರೈ ಮಾಡೋಣ ಅಂತ ಇಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ನೋಡಿ. ತುಂಬ ಡೇಸ್ ಆದಮೇಲೆ ನಮ್ಮ ಮನೆಯವರು ನನ್ನ ಲಾಗಲ್ಲಿ ಕಾಣಿಸ್ಕೊತಾ ಇದ್ದಾರೆ. एक ही बात है। क्या 600 नहीं होता भाई, 500 लास्ट है। इतना स्कैनर दे दो, स्कैनर कैश स्कैनर जैसे आपको देना चाहे कैसे दे दो, स्कैनर दे दो जल्दी। और ಪರ್ಚೇಸಿಂಗ್ ಯಾಕೆ ಬೇಕು ಯೂಸ್ ಆಗುತ್ತೆ, ಟೆಂಪ್ರರಿ ಹಂಗೆ ತಾನೆ. ಹಾಂ, ಇಲ್ಲ ಚೆನ್ನಾಗಿದೆ. ಗೈಸ್, ಅದು ಅವ್ರು ಆ್ಯಕ್ಚುಲಿ ಪರ್ಚೇಸ್ ಮಾಡಿದ್ರು. ಇದು ಫಾರ್ ಟೆಂಪ್ರರಿಗೆ ಯೂಸ್ ಆಗುತ್ತೆ ಅಂತ ಪರ್ಚೇಸ್ ಮಾಡಿದರೆ. ಇದು ಟೆಂಪ್ರರಿ ತಾನೆ, ಪರ್ಮನೆಂಟಾಗಿ ಏನು ಸ್ಕ್ರ್ಯಾಚ್ ಹೋಗುತ್ತಾ? ಪರ್ಮನೆಂಟಾಗಿ ಸ್ಕ್ರ್ಯಾಚ್ ಹೋಗೋದು ಅದು. ವಾಶ್ ಮಾಡಿದ್ರೆ ವಾಶ್ ಮಾಡಿದ್ರೂ ಹೋಗುತ್ತೆ. ವಾಶ್ ಸ್ಕ್ರಾಚಸ್ ಇರಲ್ಲ ಅದರಲ್ಲಿ ಆ್ಯಕ್ಚುಲಿ. ಹೌದಾ? ಅಂದರೆ ಎಲ್ಪ್ ಇದೆಯಾ? ಯೂಸ್ ಆಗುತ್ತೆ ಅದು. ನೋಡಿ ಗೈಸ್, ಇದು ಕಾರ್ ಕೇರ್ ಪ್ರಾಡಕ್ಟ್, ಇಂಡಿಯನ್ ನಂಬರ್ 1 ಬ್ರ್ಯಾಂಡ್. MRP 1500 ಪ್ಲಸ್ ಇದೆ, ಆಫರ್ ಪ್ರೈಸು 1300 ಇದೆ. ನೀವೆಷ್ಟಕ್ಕೆ ಇಸ್ಕೊಂಡ್ರಿ ಸರ್? ಓನ್ಲಿ 500. ಇವರು ಬಾರ್ಗಿನ್ ಚೆನ್ನಾಗಿ ಮಾಡ್ತಾರೆ. ಬಾರ್ಗಿನ್ ಏನು ಮಾಡಿಲ್ಲ, ಅದರದ್ದು ಇರೋದೇ ವ್ಯಾಲ್ಯೂ ಅಷ್ಟೇ ಅದು. ಹೌದು, ಆ್ಯಕ್ಚುಲಿ ಇದು ವ್ಯಾಲ್ಯೂ ಅಷ್ಟೇ ಇರೋದು. ಅಂದರೆ ನನ್ನ ಕಾರು ಇಷ್ಟೊಂದು ಕ್ರಾಚ್, ನನ್ನ ಕಾರ್ ಅಂತೀನಿ, ನಿಮ್ಮ ಗಾಡಿಗೂ ಉಜ್ಬೋದು, ನನ್ನ ಗಾಡಿಗೂ ಉಜ್ಬೇಕು. ಅಯ್ಯೋ. ಈ ಕಿಟ್ಟಲ್ಲಿ ಏನೇನು ಪ್ರಾಡಕ್ಟ್ ಇದೆ ಅಂತಂದರೆ, ಒಂದು ಸ್ಪಾಂಜ್ ಇದೆ, ಆ್ಯಂಡ್ ಇದು ಸ್ಟೇನ್ ರಿಮೂವರ್ ಇದೇನೆ, ಇದು ಕ್ರ್ಯಾಚಸ್ ರಿಮೂವ್ ಆಗೋದು. ಆ್ಯಂಡ್ ಇದು ಡ್ಯಾಶ್ ಬೋರ್ಡ್ ಶೈನರ್. ಇದು ನೆಕ್ಸ್ಟ್ ಇದು ವಾಟರ್ಲೆಸ್ ಸ್ಪ್ರೇ ಕ್ಲೀನರ್. ಸೊ ಈ ಕಿಟ್ಟಲ್ಲಿ ಇಷ್ಟು ಪ್ರಾಡಕ್ಟ್ ಇರುತ್ತೆ. ಗೂಗಲಲ್ಲಿ ಚೆಕ್ ಮಾಡೋಣ. ಈಗ 500ಗೆ ಬರ್ತಿದೆ ಅನ್ಕೊಂತೀನಿ, ನಾಟ್ ಶೋರ್.
ಗೈಸ್ಗೆ ವೇಟ್ ಮಾಡಿ ನನಗೆ ನಿದ್ದೆ ಬಂದು ಹೋಗ್ಬಿಡ್ತು. ಅವ್ರು ಇನ್ನೂ ರೆಡಿನೇ ಆಗಿಲ್ಲ. ಅಲ್ಲಿ ಬಂದು ತಿಂಡಿ ತಿಂದು ಒಂದ್ ರೌಂಡ್ ನಿದ್ದೆ ಮಾಡ್ಬೇಕು. ನೀವು ಇಷ್ಟು ಲೇಟ್ ಅಂದಿದ್ರೆ 9 ಗಂಟೆಗೆ ಎದ್ದು ಲಾವಣ್ಯ ಹೆಂಗ್ ಹೇಳ್ತಾ ಇದ್ದಾಳೆ ಅಂದ್ರೆ ಸುಮ್ನೆ ಇದೆಲ್ಲ ಅವ್ರ ಲೇಟ್ ಹೊಟ್ಟಿಲ್ಲ ಅಂತ ಈಗ ಅದು ಬ್ಲಾಗ್ಗೋಸ್ಕರ ಅಂತ ಹೇಳೋದು. ಮೇಂಟೈನ್ ಮಾಡೋಕ್ಕೋಸ್ಕರ ಹೇಳ್ತಾ ಇರೋದು. ಹಂಗಂದ್ರೆ ಸರಿ. ಅಲ್ಲಿ ನೋಡ್ರಿ, ನಾನು ನನ್ ಗಂಡ ರೆಡಿಯಾಗಿ ಬಂದಿದೀವಿ ಅಲ್ಲಿ ನೋಡ್ರಿ. ಅಲ್ಲಿ ಕಾವ್ಯ ಇನ್ನೂ ರೆಡಿ ಆಗಿಲ್ಲ, ನಮ್ಮನ್ನು ರೆಡಿ ಆಗಿಲ್ಲ. ಇದಕ್ಕೆ ಕೆಲಸ ಇಲ್ಲಿ ಸಾಕ್ಷಿ ಸಿಕ್ಕಿದೆ. ಇಷ್ಟಂದ್ರೆ 9 ಗಂಟೆಗೆ ಗೆದ್ದು ಆರಾಮಾಗಿ ಫಸ್ಟ್ ಆಫ್ ಆಲ್ ನನ್ ಸಂಡೆ ಎದ್ದಾಳದೆ 12 o'clock ಅಮ್ಮ. ಎದೊಳದೇ ಇಲ್ಲ. ವಿಡಿಯೋ ಆನ್ ಮಾಡಿದ್ರು. ಚೆನ್ನಾಗಿತ್ತು. ಬಿಸಿಬೇಳೆ ಬಾತ್ ಮಾಡಿದ್ರು, ಗಸಗಸೆ ಪಾಯಸ ಮಾಡಿದ್ರು, ಮತ್ತೆ ಕೋಸಂಬರಿ ಮಾಡಿದ್ರು, ತಿಂದ್ವಿ. ಬೇಗ ರೆಡಿಯಾಗಿ ಬನ್ನಿ ಗೈಸ್. ಇದು ಫರ್ನಿಚರ್ ಅಂತ ಹೇಳಿದ್ವಲ್ಲ, ಈ ಸ್ಟೇರ್ ಕೇಸ್ ಇದೆಯಲ್ಲ, ಈ ಸ್ಟೇರ್ ಕೇಸಿಂದ ಇಲ್ಲಿ ಕೆಳಗಡೆ ಪ್ಲೇಸ್ ಇದೆ. ಇಲ್ಲೊಂದು ಒಂದು ಸ್ಮಾಲ್ ಸೋಫಾ ಸೆಟ್ ಥರ ತಗೋಬೇಕು ಅಂತ. ಆ್ಯಂಡ್ ಈ ಸೈಡು ಇಲ್ಲಿ ಪಾಟ್ ಇಟ್ಟಿದ್ದೀವಲ್ಲ, ಇಲ್ಲೊಂದು ಒಂದಿಷ್ಟು ಹೈಟಿಗೆ ಬುಕ್ ಸ್ಟ್ಯಾಂಡ್ ಥರ ಸ್ಟ್ಯಾಂಡ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿರೋದು. ಅದು ಈ ಸೋಫಾ ಸೆಟ್ ಕಲರಿಗೆ ಮ್ಯಾಚ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರೋದು. ನೋಡಬೇಕು ಯಾವ ಥರ ಸಿಗುತ್ತೆ ಅಂತ. ಇಲ್ಲಿಗೆ ನೋಡೋಣ, ಅಲ್ಲಿ ಹೋದಾದ್ಮೇಲೆ ಸೆಲೆಕ್ಟ್ ಮಾಡೋಣ. 2 ಅಲ್ಲ ಅಮ್ಮ, ಇನ್ನೂ ಬೇರೆ ಯಾವುದಿಲ್ಲಲ್ಲ? ಅದೇ ಕಾರ್ನರ್ ಸ್ಟ್ಯಾಂಡ್ ಒಂದು, ಮತ್ತು ಇದು 2 ಸೀಟರ್ ಸ್ಮಾಲು. ಓಪನ್ ಸಾಂಗು. ಇದು ಇವಾಗ ಹೊರಟಿದ್ದೀವಿ. 1 hour ಸರಿ ನಡೀರಿ. ಇವಾಗ ರೀಚ್ ಆಗಿದ್ದೀವಿ ಸೂರ್ಯ ಫರ್ನಿಚರ್. ಇದು ಚೇಟ್ಸು, ಎಲ್ಲ ಥರ ವುಡ್ಡಲ್ಲೂ ನಿಮಗೆ ಇಲ್ಲಿ ಫರ್ನಿಚರ್ ಸಿಗುತ್ತೆ. ತುಂಬಾ ಕ್ವಾಲಿಟಿ ಇದೆ. ಹಾಗೆಯೇ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ಸು ಅಲ್ಲಿ ನೋಡ್ಬೋದು. ಡ್ರೆಸ್ಸಿಂಗ್ ಟೇಬಲ್ಸ್, ಕುಷನ್ ಟೈಪಲ್ಲೂ ನಿಮಗೆ ಸೋಫಾ ಸೆಟ್ ಇರುತ್ತೆ. ಆ್ಯಂಡ್ ವುಡ್ ಟೈಪಲ್ಲೂ ಸೋಫಾ ಸೆಟ್ಟು. ಈ ಫ್ಲೋರ್ ಆಲ್ಮೋಸ್ಟ್ ಫುಲ್ಲು ಸೋಫಾ ಸೆಟ್ಟು ಆ್ಯಂಡ್ ಡೈನಿಂಗ್ ಟೇಬಲ್ಸ್ ಇದೆ. ಡೈನಿಂಗ್ ಟೇಬಲ್ಸ್ ಹತ್ರ ನೋಡ್ಬೋದು, ಇಲ್ಲೆಲ್ಲ ಫುಲ್ಲು ವುಡ್ಡಲ್ಲಿ ಡೈನಿಂಗ್ ಟೇಬಲ್ ಇದು. ಇದು ಗ್ಲಾಸ್ ಟೈಪಲ್ಲಿ ಬರುತ್ತೆ. ಇಲ್ಲಿ ಕಿಚನ್ ಸ್ಟ್ಯಾಂಡ್ ಇದೆ. ಆ್ಯಂಡ್
ಇದನ್ನು ಕಿಚನ್ ಸ್ಟ್ಯಾಂಡು ಫುಲ್ಲೂ ಚೀಟ್ಸು ಪ್ಲಾಸ್ಟಿಕ್ ಅಲ್ಲ ಇದು ಚಿಕ್ಕ ಮಕ್ಕಳಿಗೆ ಪ್ಲಾಸ್ಟಿಕ್ ಟೈಪಲ್ಲೂ ನಿಮಗೆ ಇದು ಡೈನಿಂಗ್ ಟೇಬಲ್ ಸಿಗುತ್ತೆ ನೋಡಿ. ಕುಷನ್ ಸೋಫಾ ಸೆಟ್ಟು ಗೈಸ್ ಇದು ನೋಡ್ಬೋದು ಡೈನಿಂಗ್ ಟೇಬಲ್. ಇದು ಎಷ್ಟು ಯೂನಿಕ್ ಆಗಿದೆ. ಈ ಥರ 4 ಸೀಟರ್ಸ್ ಇದು. ಆ್ಯಂಡ್ ಇದು ಬಂದ್ಬಿಟ್ಟು 43,100. ಸ್ಪೆಷಲ್ ಪ್ರೈಸ್ ಬಂದ್ಬಿಟ್ಟು 34,000ಅಲ್ಲಿ ಸಿಗ್ತಾ ಇದೆ. ಆಫರ್ ನಡೀತಾ ಇದೆ ಅಂತೆ. ನೀವೆಲ್ಲ ಥರನೂ ನಿಮಗೆ ಇಲ್ಲಿ ಫರ್ನಿಚರ್ಸ್ ಸಿಗುತ್ತೆ. ವುಡ್ಡಲ್ಲಿ ಆಗಿರ್ಬೋದು, ಸೋಫಾ ಸೆಟ್ ಆ್ಯಂಡ್ ಕುಷನ್ ಟೈಪು, ವುಡ್ ಟೈಪಲ್ಲಿ ಎಲ್ಲ ಥರನೂ ನಿಮಗೆ ಇಲ್ಲಿ ಡೈನಿಂಗ್ ಸೆಟ್ಟು, ಹಾಲ್ ಸೆಟ್ಟು, ರೂಮ್ ಸೆಟ್ ಎಲ್ಲ ಥರನೂ ಸಿಗುತ್ತೆ. ಇದು ಈ ಫ್ಲೋರಲ್ಲಿ ಇಷ್ಟು ಫರ್ನಿಚರ್ಸ್ ಇದೆ. ಇನ್ನು ನೆಕ್ಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ನೋಡೋಣ. ಇದು ಟೀ ಕುಯ್ಯಾಲೆ. ಅಲ್ಲಿ ಹಾಲ್ಗೆ ಹಾಕ್ಬೇಕು ಅಂದರೆ ಚೆನ್ನಾಗಿರೋದು ಹಾಕ್ಬೇಕು. ಅಲ್ಲಿ ದೇವರ ತೆಗೆದು ಆ ಪ್ಲೇಸ್ಗೆ ಹಾಕ್ಬೇಕು ಅಂದರೆ. ಗೈಸ್ ಇದು ನೀವು 4th ಫ್ಲೋರಲ್ಲಿ ಬಂದ್ಬಿಟ್ಟು ಫುಲ್ಲು ಆಫೀಸ್ ಸೆಟಪ್ ಇರೋದು ನೋಡ್ಬೋದು. ಪ್ಲಾಸ್ಟಿಕ್ ಚೇರ್ಸ್ ಇದೆ, ಆಫೀಸ್ ಚೇರ್ಸ್ಗಳು, ಟೇಬಲ್ಲು ನೋಡ್ಬೋದು. ಇದು ರೂಮ್ ಅಲ್ಲೂ ಕೂಡ ನಾವು ಅರೇಂಜ್ ಮಾಡ್ಕೋಬೋದು ಮನೆಯಲ್ಲಿ. ಬುಕ್ ರ್ಯಾಕರ್ಸ್, ಆಫೀಸ್ ಟೇಬಲ್ಸ್, ಚೇರ್ಸು. ಸೊ ನಿಮಗೆ ಇಲ್ಲಿ ಸೂರ್ಯ ಫರ್ನಿಚರ್ಗೆ ಬಂದರೆ ನಿಮಗೆ ಓವರಾಲ್ ಮನೇಲಿ ಏನು ಸೆಟಪ್ ಮಾಡ್ಕೋಬೋದು ಫರ್ನಿಚರಲ್ಲಿ ಎಲ್ಲ ಇದು ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಆಫೀಸಿಗೆ ಸೆಟಪ್ ಬೇಕು ಅಂತಂದರೆ ಇಲ್ಲಿ ಎಲ್ಲ ಥರನೂ ಸಿಗುತ್ತೆ, ಒಂದೇ ಹತ್ರ ಸಿಗುತ್ತೆ. ಆದ್ದರಿಂದ ನಾವಿಲ್ಲಿ ಬಂದಿರೋದು. ಈ ಅಡ್ರೆಸ್ ಆದಷ್ಟು ಬೇಗ ನಾನು ಹೇಳ್ತೀನಿ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ. ಡಿಸ್ಕ್ರಿಪ್ಷನಲ್ಲಿ ಈ ಅಡ್ರೆಸ್ ಮೆನ್ಷನ್ ಮಾಡಿರ್ತೀನಿ. ಗೈಸ್ ಇದು ಫಸ್ಟ್ ಫ್ಲೋರಲ್ಲಿ ನಿಮಗೆ ಕಾಟು ಎಲ್ಲ ಸಿಗುತ್ತೆ. ಮ್ಯಾಟ್ರಸ್ ಕೂಡ ವಿತ್ ಮ್ಯಾಟ್ರಸ್. ಇದು ನಿಮಗೆ ಇಲ್ಲಿ ಕಾಟು ಫುಲ್ಲೂ ವುಡ್ಡಲ್ಲಿ ಇರೋದು. ಮ್ಯಾಟ್ರಸ್ ಕೂಡ ಇದೆ, ಕಾಟ್ಸು ಎಲ್ಲ ವೆರೈಟೀಸು, ಕಿಂಗ್ ಸೈಜು, ಕ್ವೀನ್ ಸೈಜು. ನಿಮಗೆಲ್ಲ ಬಂದರೆ ಇಲ್ಲಿ ಎಲ್ಲ ಒಂದೇ ಹತ್ರ ಸಿಗುತ್ತೆ. ಅಲ್ಲಿ ಸಿಂಗಲ್ ಚೇರ್ಸ್, ಕುಷನ್. ಇಲ್ಲಿ ಮಕ್ಕಳಿಗೆ ತೊಟ್ಲಿಗೆ ಕೂಡ ಸಿಗುತ್ತೆ. ಸ್ಮಾಲ್ ಉಯ್ಯಾಲೆ ಟೈಪು. ಇದು ಸಿಂಗಲ್ ಕುಷನ್ ಚೇರ್ಸು. ಇದು ಸಿಂಗಲ್ ಕುಷನ್ ಚೇರ್ಸ್ ಬಂದ್ಬಿಟ್ಟು ಸ್ಪೆಷಲ್ ಆಫರ್ ಪ್ರೈಸ್ ಬಂದ್ಬಿಟ್ಟು 28,000 ಸ್ಟಾರ್ಟ್ ಆಗಿದೆ. ನಿಮಗೆ ಅಂಡ್ ಇಲ್ಲಿ ದೇವ್ರ ಮನೆ ನಿಮಗೆ ಸೆಟಪ್ ಬೇಕು ಅಂತಂದರೆ ದೇವ್ರ ಮನೆ ಸೆಟಪ್ ಇಲ್ಲಿದೆ. ಇದು ಗ್ರೌಂಡ್ ಫ್ಲೋರಲ್ಲೂ ಕೂಡ ನಿಮಗೆ ಸೋಫಾ ಸೆಟ್ಟೇ ಇರುತ್ತೆ. ಅಲ್ಲಿ ನೋಡ್ಬೋದು ಟಿ ವಿ ಸ್ಟ್ಯಾಂಡ್ಗಳು, ಟಿ ವಿ ಶೋಕೇಸು. ಇಲ್ಲಿ ಸಿಂಗಲ್ಲು ಇದು ಪಿಲ್ಲೋಸ್ ತೊಗೋಬೇಕಾಗಿತ್ತಲ್ಲ. ತೊಗೊಂಡೋಗಿ ಮತ್ತೆ ಮನೇಲಿ ಹಾಕೊಳಕ್ಕೆ. ಇಲ್ಲಿ ಕಾರ್ಗೂ ಇಟ್ಕೋಬೋದು, ರೂಮ್ಗಳಿಗೂ ಪಿಲ್ಲೋಸ್ ಇಟ್ಕೋಬೋದು. ದೊಡ್ಡದಿದೆ, ಚೆನ್ನಾಗಿದೆನಾ.
ಒಂದು ಬೀನ್ ಬ್ಯಾಗ್ ತೊಗೋಬೇಕಾಗಿತ್ತು. ಎಷ್ಟು ವೇಟ್ ಇದೆ. ಹಾಂ ಇರಿ ವೆಯ್ಟ್ ಇದೆ. ಇಟ್ಕೊಳ್ಳೋ ವೆಯ್ಟ್ ಇದೆ. ಏನ ಸಾಕಲ್ಲ 2 ಸಾಕು. ನಾವು ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿಗೆ ನಿಲ್ಸಿದ್ವಿ. ನಮ್ಮ ತಂಗಿ ಇಲ್ಲಿ ಕಾಫಿ ತರ್ತಾ ಇದ್ದಾಳೆ. ಕಾಫಿ ಥ್ಯಾಂಕ್ ಯು. ಹುಷಾರು. ಸೊ ಇದು ಕೂಲಾಗಿದೆ ವೆದರು ಇಲ್ಲೂ ಕೂಡ. ತಮಿಳ್ನಾಡು ಸೈಡು ಗಾಳಿ ಗಾಳಿ ಗಾಳಿ. ವಿಂಡೋ ಕ್ಲೋಸ್ ಮಾಡಬೇಕಿತ್ತು. ವಿಂಡೋ ಕ್ಲೋಸ್ ಮಾಡಬೇಕಿತ್ತು. ಕ್ಲೋಸ್ ಮಾಡ್ಬೇಕಾ? ಹೋಗು ಅವ್ರ ಜೊತೆನೆ ಕುಡಿ. ಅಲ್ಲೇ ಹೋಗು. ವಿಂಡೋ ಕ್ಲೋಸ್ ಮಾಡಿಬಿಟ್ಟು ಹೋಗು. ಕೀ ಎಲ್ಲಿ? ಗೈಸ್ ನೋಡಿದ್ರಲ್ಲ, ಸೂರ್ಯ ಫರ್ನಿಚರಲ್ಲಿ ನಿಮಗೆ ಎಲ್ಲ ಥರನೂ ನಿಮಗೆ ಅಲ್ಲೇ ಸಿಗುತ್ತೆ. ರೂಮ್ ಸೆಟಪ್ ಆಗಿರ್ಬೋದು, ಆಲ್ ಸೆಟಪ್, ಕಿಚನ್ ಸೆಟಪ್ ಎಲ್ಲನೂ ಒಂದೇ ಹತ್ರ ಸಿಗುತ್ತೆ ನಿಮಗೆ. ಇಲ್ಲಿ ಆನೇಕಲ್ ಬ್ರ್ಯಾಂಚು ಇದೆ. ಇದು ಮೇನ್ ಬ್ರ್ಯಾಂಚು. ಆನೇಕಲ್ಲಲ್ಲಿ ಒಂದಿದೆ ಆ್ಯಂಡ್ ಜಿಗ್ನಿಲಿ ಒಂದಿದೆ. 3 ಬ್ರಾಂಚಸ್ ಇದೆ. ಇವಾಗ ರೀಸೆಂಟಾಗಿ ಜಿಗ್ನಿಲ್ ಸ್ಟಾರ್ಟ್ ಆಗಿದೆ. ಜಿಗ್ನಿಲಿ ನೇಮ್ ಬಂದ್ಬಿಟ್ಟು ಕ್ವಾಲಿಟಿ ಫರ್ನಿಚರ್. ಸೊ ಇದು ನನ್ನ ಮೇನ್ ಬ್ರ್ಯಾಂಚ್ ಅಡ್ರೆಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವಾಗ ಕಾಫಿ ಇಲ್ಲ, ಇನ್ನೂ ಕುಡ್ದಿಲ್ಲ. ಅವಳು ಕೋಲ್ಡ್ ಮಾಡ್ಕೊಂಡು ಕುಡಿತಾಳೆ. ಇನ್ನೂ ಕುಡ್ದೇ ಇಲ್ಲ. ಹಂಗೆ ತೊಗೊಂಡೋಗ್ಬಿಡ್ತೀನಿ ಗ್ಲಾಸ್. ಗೈಸ್ ಇವಾಗ ನಾವು ಕ್ವಾಲಿಟಿ ಫರ್ನಿಚರ್ಗೆ ರೀಚ್ ಆಗಿದ್ದೀವಿ. ಇದು 3rd ಬ್ರ್ಯಾಂಚು, ನ್ಯೂ ಬ್ರ್ಯಾಂಚ್. ಇದು ಜಿಗ್ನಿಲಿರೋದು. ಇಲ್ಲಿ ಬಂದ್ಬಿಟ್ಟು ಸೋಫಾ ಸೆಟ್ಟು ಸೆಲೆಕ್ಷನ್ ತುಂಬ ಜಾಸ್ತಿ ಇದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲೊಂದು ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು. ಇದು ಒಂದೇ ಫ್ಲೋರಾ ಮ್ಯಾಮ್ ಇರೋದು? ಒಂದೇ ಫ್ಲೋರಾ? ಓಕೆ. ಗೈಸ್ ಇವಾಗ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಉಡುಪಿ ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ ಸ್ನ್ಯಾಕ್ಸ್ ತಿಂದ್ಕೊಂಡು ಮನೆಗೆ ಹೋಗಬೇಕು. ಏನು ಏನಾಯ್ತು? ಇದೇನಿದು? ಬೋಂಡಾ ಸೂಪ್. ಬೋಂಡಾ
ಇವಾಗ ನಾವು ಬೇಲ್ಪುರಿ ತೊಗೊಂಡಿದ್ವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಬರ್ಗರ್ ಪಿಜ್ಜಾಗಿಂತ ನಮ್ಮ ಇಂಡಿಯನ್ ಸ್ಟೈಲ್ ಮಸಾಲ ಪುರಿ ಬೇಲ್ಪುರಿನೇ ಸೂಪರ್ ಟೇಸ್ಟಿಯಾಗಿರುತ್ತೆ. ಲಾಸ್ಟಲ್ಲಿ ಬಿಸಿ ಬಿಸಿ ಕಾಫಿ, ಇಲ್ಲಿ ತುಂಬಾ ಥಂಡಿ ಇದೆ ಆದ್ದರಿಂದ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೀನಿ. ಅಲ್ಲಿ ಹಿಂದೆಗಡೆ ಓಪನ್ ಪ್ಲೇಸ್ ಇರೋದ್ರಿಂದ ತುಂಬ ಗಾಳಿ ಬರ್ತಿದೆ, ಅದಕ್ಕೋಸ್ಕರ ಬಿಸಿ ಬಿಸಿ. ಎಸ್ ಗೈಸ್, ಇವತ್ತಿನ ಡೇ ಈ ಥರ ಇತ್ತು. ಫರ್ನಿಚರ್ ಸೆಲೆಕ್ಷನ್, ಹಾಗೇನೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಸ್ನ್ಯಾಕ್ಸ್ ಎಲ್ಲ ಸೂಪರ್ ಆಗಿತ್ತು. ಯಾಕೆ ಇವತ್ತು ಹೆವಿಯಾಗಿ ಸ್ನ್ಯಾಕ್ಸ್ ತಿಂದೆ ಅಂತ, ನಾಳೆಯಿಂದ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ಚೆನ್ನಾಗಿ ಕಾಫಿ ವಿತ್ ಶುಗರ್ ಎಲ್ಲ ಚೆನ್ನಾಗಿ ಕುಡಿದು 2 ಸತಿ ಕುಡ್ದಿದ್ದೀನಿ. ಎಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಮತ್ತು ನಿಮ್ಗೆ ಏನಾದರೂ ಫರ್ನಿಚರ್ ಬೇಕಂದರೆ ಸೂರ್ಯ ಫರ್ನಿಚರ್ಗೆ ಹೋದರೆ ನಿಮ್ಗೆ ಎಲ್ಲ ಥರನೂ ಸಿಗುತ್ತೆ. ನೀವು ಅಲ್ಲಿಗೆ ಹೋಗಲೇಬೇಕು. ಯಾರಾದರೂ ಫರ್ನಿಚರ್ಸ್ ತೊಗೋಬೇಕು ಅಂತಂದರೆ ನಾನು ಅದನ್ನ ರೆಕಮೆಂಡ್ ಮಾಡ್ತೀನಿ. ಎಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.